ಬೆಂಗಳೂರಿನಲ್ಲಿ ಮನೆಗೆ ಅರ್ಜಿ ಹಾಕಿ ದುಡ್ಡು ಕೊಟ್ಟರೂ ಸಿಗದ ಮನೆ. ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಫಲಾನುಭವಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕಾವೇರಿ ಭವನದ ನಿಗಮದ ಕಚೇರಿ ಬಳಿ ಜನ ಜಮಾಯಿಸಿದ್ದು ಮನೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಫಲಾನುಭವಿಗಳು. ದುಡ್ಡು ಕೊಟ್ಟು ವರ್ಷವೇ ಕಳೆದರೂ ಮನೆ ಸಿಕ್ಕಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜಿಬಿಎಯಿಂದ ಅಂತಿಮ ಪಟ್ಟಿ ಬಂದಿಲ್ಲ ಅಂತ ಪರಶುರಾಮ್ ಸ್ಪಷ್ಟನೆ ಕೊಟ್ಟಿದ್ದು, ಅಮೃತ ಮಹೋತ್ಸವ ಯೋಜನೆಯಡಿ 550 ಫಲಾನುಭವಿಗಳಿಗೆ ಇಲ್ಲ ಸೂರು. 550 ಜನ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕೇವಲ ಇಬ್ಬರಿಗೆ ಮಾತ್ರ ಹೇಗೆ ಮನೆ ಕೊಟ್ರಿ ಅಂತ ಪ್ರಶ್ನಿಸಿದ್ದಾರೆ. ಕಚೇರಿ ಒಳಗೂ ಬಿಡದೆ ಫಲಾನುಭವಿಗಳನ್ನ ಪೊಲೀಸರು ತಡೆದಿದ್ದಾರೆ. ಒಂದನೇ ತಾರೀಕು ಎಲ್ಲ ಫಲಾನುಭವಿಗಳು 548 ಜನ ಫಲಾನುಭವಿಗಳು ಕೂಡ ಸೇರಿ ರಾಜೀವ್ ಗಾಂಧಿ ವಸತಿ ನಿಗಮದ ಮಾನ್ಯ MD ಅವರನ್ನು ಭೇಟಿ ಮಾಡಿ ಅವತ್ತು ನಮಗೇನೆ 10 ತಿಂಗಳ ಹಿಂದೆ 548 ಜನಕ್ಕೂ ಕೂಡ BBMP ವತಿಯಿಂದ 27 ಕೋಟಿ ಬಿಡುಗಡೆ ಆಗಿದೆ. ಹಣ ಬಿಡುಗಡೆ ಆಗಿದ್ದಕ್ಕೆ 10 ತಿಂಗಳಲ್ಲಿ ನಮ್ಮದು ಇಲ್ಲಿಗೆ ಫೆಬ್ರವರಿ ತಿಂಗಳಲ್ಲಿ ಮಾಜೂರಾದರೂ ಕೂಡ ಇವತ್ತಿನವರೆಗೂ ನಮಗೆ ರಿಜಿಸ್ಟ್ರೇಷನ್ಗೆ ಬಿಡ್ತಾ ಇಲ್ಲ. BBMP ಅವರು ಕೇಳಿದರೆ ರಾಜೀವ್ ಗಾಂಧಿ ನಿಗಮದ ಮೇಲೆ, ರಾಜೀವ್ ಗಾಂಧಿ ನಿಗಮದವರು BBMP ಮೇಲೆ ಕೇಳಿದರೆ ಹೇಳ್ತಾ ಇದ್ರು. ಅದನ್ನು ನಾವು ಮೊನ್ನೆ 1ನೇ ತಾರೀಕು 2026 ಬಂದು ಎಲ್ಲ ಫಲಾನುಭವಿಗಳು ರಾಜೀವ್ ಗಾಂಧಿ ನಿಗಮದ MD ಅವ್ರನ್ನ ಕೇಳಿದಾಗ ಆಗ ಪಕ್ಕದ ಚೇಂಬರ್ನಲ್ಲಿ ಮಿನಿಸ್ಟ್ರು ಕೂಡ ಮೀಟಿಂಗ್ ಮಾಡ್ತಾ ಇದ್ರು. ಮಿನಿಸ್ಟ್ರು ನಮ್ಮ ಕಡೆಗೆ ಕಣ್ಣೆತ್ತಿ ಕೂಡ ತಿರುಗಿ ನೋಡಲಿಲ್ಲ. ಅವತ್ತು ನಾವು ರಾಜೀವ್ ಗಾಂಧಿ ನಿಗಮದಲ್ಲಿ MD ಅವ್ರನ್ನ ಮೀಟ್ ಮಾಡಿದ್ರೆ MD ಅವರು ಒಂದು ಮಾತು ಹೇಳಿದ್ರು, ನಾನು 10ನೇ ತಾರೀಕು ಒಳಗಡೆ ಎಲ್ಲ ಮೀಟಿಂಗ್ ಇದು 550 ಫಲಾನುಭವಿಗಳಿಗೆ ಅಮೃತ ಮಹೋತ್ಸವ ಯೋಜನೆಯಡಿ ಅವ್ರಿಗೆ ಫ್ಲಾಟ್ ಹಂಚಿಕೆ ಮಾಡಬೇಕು ರಾಜೀವ್ ಗಾಂಧಿಯಿಂದ ಅಂತ ಹೇಳಿ BBMP ವತಿಯಿಂದ 5 ಲಕ್ಷ ರೂಪಾಯಿ ಸಹಾಯಧನ ಅವ್ರಿಗೆ ಕೊಡಬೇಕು ಅಂತ ಒಂದು ಯೋಜನೆ ಇದೆ. ಅದು 2024-25ನೇ ಸಾಲಿನ ಯೋಜನೆ. ಅದರಲ್ಲಿ 550 ಫಲಾನುಭವಿಗಳಿಗೆ 27.5 ಕೋಟಿ 5 ಲಕ್ಷದಂಗೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ರೆಮಿಟ್ ಮಾಡಾಗಿತ್ತು. ತದನಂತರದಲ್ಲಿ ಏನಾಯಿತು ಅಂದರೆ ಇವ್ರದ್ದು ಹೆಂಗೆ ಅಂದರೆ ಬೆನಿಫಿಷರಿ ಲಿಸ್ಟನ್ನು ರಾಜೀವ್ ಗಾಂಧಿಗೆ ಇವರೇನು ಸ್ಯಾಂಕ್ಷನ್ ಲೆಟರ್ ತೊಗೊಂಡಿದ್ದರು ರಾಜೀವ್ ಗಾಂಧಿಯಿಂದ ಮನೆ ಮಂಜೂರಾತಿ ಅಂತ, ಫ್ಲಾಟ್ ಮಂಜೂರಾತಿ ಅಂತ, ಆ ಪಟ್ಟಿನ ನಮಗೆ BBMPಗೆ ಬಂದಿತ್ತು. ಅದನ್ನು ನಿಯಮಾನುಸಾರ BBMPನಲ್ಲಿ ಸ್ಕೀಮ್ಸ್ ಆ್ಯಂಡ್ ಗೈಡ್ಲೈನ್ಸ್ ಪ್ರಕಾರ ಅಮೃತ ಮಹೋತ್ಸವದ ಪ್ರಕಾರ ಅಲ್ಲಿ ಮಾಜರ್ ಮಾಡಿ ಕನ್ಸರ್ನ್ ಇವರಿಗೆ ಮನೆ ಇದೆಯಾ ಮನೆ ಇಲ್ವಾ ಅದನ್ನು ಸ್ಥಳೀಯವಾಗಿ ಮಾಜರ್ ಮಾಡಿಕೊಂಡು ಸ್ಥಳೀಯ ಮಟ್ಟದಲ್ಲಿ ಆಯ್ಕೆ ಸಮಿತಿ ಇರುತ್ತೆ, ಫಲಾನುಭವಿ ಆಯ್ಕೆ ಸಮಿತಿ, ಅಲ್ಲಿ ಅನುಮೋದಿತ ಪಟ್ಟಿನ ಅದು ಅಪ್ರೂವ್ ಮಾಡಿಸ್ಕೊಂಡು ಆ ಪಟ್ಟಿ ಮುಖಾಂತರ ನಾವು ಇವರಿಗೆ ರಾಜೀವ್ ಗಾಂಧಿ ಅವರಿಗೆ ನಾವು ದುಡ್ಡು ಕೊಟ್ಟರೆ ಅಂದರೆ ಆ ಪಟ್ಟಿ ಕಳಿಸಿದ್ರೆ ಅವರು ಅಮೌಂಟ್ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಈ ಯೋಜನೆ ಆಗಿದ್ದು. ಇದೇನು ಮಾಡಿದ್ರು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.